ಮಾರಿಗುಡಿ ಸನ್ನಿಧಾನದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಸಮರ ಶುರುವಾಗಿದೆ. ಈ ಒಂದು ಸಮರ ಏನಿದೆ ಮಾರಿಗುಡಿ ಸನ್ನಿಧಿಗೆ ಬಂದು ನಿಂತಿದೆ. ಕಾಂಗ್ರೆಸ್ನ ವಿನಯ್ ಕುಮಾರ್ ಸೊರಕೆ ವಿರುದ್ಧ ಬಿಜೆಪಿಯ ಶಾಸಕ ಪೂಜೆಯನ್ನು ಸಲ್ಲಿಕೆ ಮಾಡಿರೋದು. ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ಹಾಲಿ ಶಾಸಕರ ಒಂದು ಗಲಾಟೆ. ಮಾರಿ ಮುಂದೆ ಸತ್ಯ ಹೇಳಿದ್ದೇನೆ ಅಂತ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಹೇಳ್ದಾಗ ನಾನು ಇಲ್ಲಿ ಬಂದು ಪೂಜೆಯನ್ನ ಮಾಡಿಸಿದ್ದೀನಿ ಅಂತ. ಕಾಪು ಕ್ಷೇತ್ರದಲ್ಲಿ ಕೆಲಸ ಮಾಡೋಕೆ ಬಿಡ್ತಿಲ್ಲ ಅನ್ನೋದು ಶಾಸಕರ ನೋವು. ಬಬ್ಬುಸ್ವಾಮಿ ಕೊರಗಜ್ಜ ಸನ್ನಿಧಾನದಲ್ಲಿ ಪ್ರಾರ್ಥನೆ, ಮಾರಿಗುಡಿಗೂ ಹೋಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ವಿನಯ್ ಕುಮಾರ್ ಸೊರಕೆ ವಿರುದ್ಧ ಈ ರೀತಿ ಒಂದು ರೀತಿಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಪು ಮಾರಿಗುಡಿ ಸನ್ನಿಧಾನದಲ್ಲಿ ಬಿಜೆಪಿ ಶಾಸಕ ಏನಿದ್ದಾರೆ ಪೂಜೆಯನ್ನ ಸಲ್ಲಿಸಿರೋದು, ಅಲ್ಲಿ ಕಾಪು ಕ್ಷೇತ್ರದಲ್ಲಿ ಏನಿದೆ ಕೆಲಸ ಮಾಡೋಕೆ ಬಿಡ್ತಿಲ್ಲ ಅನ್ನೋದು ಶಾಸಕರ ನೋವು. ಬಿಜೆಪಿ ವಿಚಾರವಾಗಿ ಭುಗಿಲೆಗಿದ್ದ ವಾತಾವರಣ ಈಗ ಬಹಳಷ್ಟು ಟೀಕೆಗೆ ಕಾರಣವಾಗಿರುವಂಥದ್ದು, ಆರೋಪ ಪ್ರತ್ಯಾರೋಪ ಈಗ ದೇವಸ್ಥಾನದ ಅಂಗಳಕ್ಕೂ ಕೂಡ ಬಂದಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಕಾಪು ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಏನಿದೆ ಸರ್ ಈಗ ಟೀಕೆ ಟಿಪ್ಪಣಿಗಳು? ನೋಡಿ, ನಾನು ಒಂದು ಸಾತ್ವಿಕ ರಾಜಕಾರಣ ನಂಬಿಕೊಂಡು ಬಂದಂಥ, ನನಗೆ ಈ ಟೀಕಾ ರಾಜಕಾರಣ ಆಗಲಿ ಇನ್ನೊಂದು ಮತ್ತೊಂದು ನಾನು ಕಲಿತೆ ಇಲ್ಲ. ನಮ್ಮ ಕೌಟುಂಬಿಕ ಹಿನ್ನೆಲೆ ಸ್ವರ್ಗ ಆ ಥರ ಇಲ್ಲ. ಯಾರನ್ನೋ ಒಬ್ಬರನ್ನ ಇವರು ಕೆಲಸಕ್ಕೆ ಬರದಂಥ ಒಬ್ಬ ಪುಡಿ ಕಾರ್ಯಕರ್ತರಿಂದ ಇವರು ಟೀಕೆ ಟಿಪ್ಪಣಿ ಮಾಡಿಸ್ತಾರೆ. ನಮ್ಮ ಮಗನ ಮೇಲೆ ಇದು ಮಾಡ್ತಾರೆ. ಏನು ಅಲ್ಲಿ M11 ಅಂತೇಳಿ ಕಂಪನಿ ಮುಂದೆ ಅವರು ಹೇಳ್ತಾರೆ, ಅಲ್ಲಿ ಭಾಷಣ ಮಾಡ್ತಾರೆ, ಅವರ ಮಗ ಒಳ್ಳೆ ಕಾಂಟ್ರಾಕ್ಟ್ ಮಾಡ್ತಾರೆ, ಅವರ ತಂದೆ ಹೊರಗಡೆ ಸ್ಟ್ರೈಕ್ ಮಾಡ್ತಾರೆ ಅಂತೇಳಿ. ಅದಕ್ಕೆ ನಾನು ಒಳ್ಳೆ ಜಾಗಕ್ಕೆ ಬರಬೇಕಾಯಿತು. ಇತ್ತೀಚೆಗೆ ದಿನಗಳಲ್ಲಿ ತುಂಬ ಹತಾಶರಾಗಿ ಈ ರೀತಿಯ ಮಾತನ್ನು ಆಡ್ತಾ ಇದ್ದಾರೆ. ನಾನು ವೈಯಕ್ತಿಕ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಅನಂತರದಲ್ಲಿ ಏನಾಯಿತು, ಮೊನ್ನೆ ISPರಲ್ಲಿ ಒಂದು ಸ್ಟ್ರೈಕ್ ಆಯಿತು, ಪರಿಸರ ಉಳಿಸಿ ಅಂತೇಳಿ. ಆ ಊರಿನವರು ಕೇವಲ 10 ಜನ ಇದ್ದರು, ಬಾಕಿ ಎಲ್ಲ ಒಂದು 70-80 ಜನ ಹೊರಗಡೆ ಕರ್ಕೊಂಬಂದು. ಆಯಿತು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಮಾಡುವಂಥ ಹಕ್ಕು ಎಲ್ರಿಗೂ ಇರ್ತದೆ. ಒಂದು ಆಡಳಿತ ಪಕ್ಷ, ಒಂದು ವಿರೋಧ ಪಕ್ಷ ಅಂತೇಳಿ. ಅಲ್ಲಿ ಕೂಡ ನಮ್ಮ ಮಗನಿಗೆ ಅವ್ರು ಹೇಳ್ತಾರೆ, ಅಬ್ಬಾ ನೋಡಿ, ನನಗೆ ಐ ಆಮ್ PTA ಅಬೌಟ್ ಹಿಮ್, ಅವ್ರ ಬಗ್ಗೆ ನನಗೆ ಕನಿಕರ ಇದೆ. ಇಷ್ಟು ಒಬ್ಬ ಸೀನಿಯರ್ ವ್ಯಕ್ತಿ 3 ಸಲ ಶಾಸಕನಾಗಿ, ಮಂತ್ರಿಯಾಗಿ, ಸಂಸದರಾಗಿ ಅವ್ರು ಈ ಮಟ್ಟಕ್ಕೆ ಇಳಿತಾರೆ ಅಂತೇಳಿ ನಾವು ನಮ್ಮ ಬಾಯಲ್ಲಿ ಆ ಥರ ಮಾತು ಬರೋದಿಲ್ಲ. ನಾವು ಅಂದರೆ ನೇರವಾಗಿ ವೈಯಕ್ತಿಕ ಟೀಕೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಮಾಜಿ ಶಾಸಕರು ಅಂತ ಹೇಳುವುದು. ಹೌದು, ಈಗ ವ್ಯವಸ್ಥೆನ ಟೀಕೆ ಮಾಡಲಿ, ಈ ವೈಯಕ್ತಿಕ ಟೀಕೆ ಮಾಡಿದ್ರೆ ನಾವು ಉತ್ತರ ಕೊಡಬೇಕಲ್ವ. ಈ ಗಾಳಿಯಲ್ಲಿ ಗುಂಡು ಹೊಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ರಾಜಕೀಯವಾಗಿ ಟೀಕೆಗಳು ಸಹಜ, ದೇವಸ್ಥಾನದ ಅಂಗಳದ ಬರುವಂಥ ಅನಿವಾರ್ಯತೆ ಶಾಸಕರಿಗೆ ಇದ್ದಿತ್ತಾ ಅಂತ? ಇಲ್ಲ ನೋಡಿ, ಇದನ್ನು 1 ಸಲ 2 ಸಲ ಓಕೆ, ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದಲ್ಲ. ಹಾಗಾಗಿ ನೀಲ್ಲಿ ಹೋಗ್ಬೇಕು. ನಾವು ನಮ್ಮಿರ್ತಕ್ಕಂಥ ದೈವತ್ವವನ್ನೇ ನಾವು ಮರೆಯಬೇಕಲ್ವಾ. ಏನು ಆಣೆ ಪ್ರಮಾಣನ ಅಥವಾ ಪ್ರಾರ್ಥನೆ ಮಾಡಿರೋದು? ದೇವರ ಮುಂದೆ ಅವರು ಹೇಳಿದರು ಒಳ್ಳೆ ಜಾಗಕ್ಕೆ ಹೋಗಲಿ ಅಂತ, ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ, ಹೇಳಿದ್ದೀನಿ, ನನ್ನ ಮನದ ಇಂಕಿತ ಏನಿತ್ತು ಅದನ್ನು ಹೇಳಿದ್ದೀನಿ. ಹೌದು, ಇದು ಕಾಪು ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಅವರ ಮಾತು. ಗಣೇಶ್ ಸಾವರ್ಘಟ್ಟೆ, ನ್ಯೂಸ್ 18 ಉಡುಪಿ.